ಊಟ ಮಾಡ್ದೆ. ಏನ್ ಈ ಕಡೆಯಿಂದ ಬರ್ತಿದ್ಯಾ? ಹೊಲ್ತಾಗಿಂದ ಬತ್ತಿದ್ದೆ. ಏನ್ ನಾಗರಾಜಪ್ಪ ನೀನು ಯಾವಾಗ್ಲೂ ಹೊಲ ಹೊಲ ಅಂತಲೇ ಇರ್ತೀಯ. ಅಯ್ಯೋ ಏನ್ ಮಾಡೋಣ, ಒಂದಿನ ಹೋಗ್ಲಿಲ್ಲ ಅಂದ್ರೆ ಹೊಲ್ತಾಗ ಹೋಗಿ ನೋಡಕ್ ಆಗಲ್ಲ. ಎಳ್ನೀರ್ ಕತ್ಕೊಂಡ್ ಹೋಗಂತ ಕೇಳ್ತೀಯ, ತೆಂಗಿನಕಾಯಿ ಎಲ್ಲೋ ಒಂದೊಂದ್ ಬೀಳ್ತವೆ, ಅವನ್ ಕೂಡ ಹಾಯ್ಕೊಂಡ್ ಹೋಗ್ತಾರಿ. ಮಾವಿನಕಾಯಿ ನೋಡ್ರಿ ಮೊನ್ನೆ ಮೂಟೆ ಕಿತ್ಕೊಂಡೋಗ್ಯಾವ್ರಿ. ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಅದನ್ನ ಯಾರು ಹಾಕೊಂಡ್ ಹೋಗ್ತಾರೆ? ಯಾವನ್ ಹಾಯ್ಕೊಂಡ್ ಹೋಗ್ತಾನೋ ಯಾವನ್ ಕಿತ್ಕೊಂಡ್ ಹೋಗ್ತಾನೋ ಒಂದು ಗೊತ್ತಾಗಲ್ಲ. ನನ್ ಕೈ ಸಿಕ್ಕಿರೋ ಮಾತ್ರ ಆ ನನ್ ಮಕ್ಳನ್ ಸುಮ್ನೆ ಬಿಡಲ್ಲ. ಓ ರಾಮಣ್ಣ ಇಲ್ಲೇ ಅವನೇ. ನಾನ್ ಮನೆ ಹತ್ರ ಹೋಗಿ ಹೇಳೋಣ ಅನ್ಕಂಡೆ, ಆದ್ರೆ ಇಲ್ಲ ಐತಿ. ಇವಾಗ್ಲೇ ಹೇಳ್ತೀನಿ. ರಾಮಣ್ಣಯ್ಯ, ಓ ರಂಗ, ಏನೋ ಸಮಾಚಾರ? ಏನ್ ಸಮಾಚಾರ ಅಂತೆ? ನಿನ್ ಮಗಂಗೆ ಒಂದ್ ರವಟ್ಟು ಬುದ್ಧಿ ಹೇಳು. ಅಲ್ವಲ್ಲ, ಏನೋ ಮಾತಾಡಿಸ್ತೀಯ ಅಂತಂತ ಮಾತಾಡಿದ್ರೆ ಏನು ನನ್ಗೆ ಆವಾಜ್ ಆಗ್ತೀಯಾ? ಏನೋ ನಮ್ಮ ಮೈಗೆ ಕಡಿತಿದೇನು? ನಮ್ಮ ಹುಡುಗ ಏನ್ ಮಾಡ್ದ ನಿನಗೆ? ಏನ್ ಮಾಡ್ದ? ನಿನ್ ಮಗನ ಹುಡುಗ ರಂಗ ಸೇರ್ಕೊಂಡು ದಾಳಿಂಬ್ರೆ ಬಂದು ಏನು ಒಂದ್ 5-6 kg ವಸ್ತು ದಾಳಿಂಬ್ರೆ ಹಣ್ಣು ಕಿತ್ತಾರಲ್ಲ, ಯಾರು ಕೊಡ್ತದೆ? ಅಂತ ಬುದ್ಧಿನೇ ಕಲ್ಸ ನಿನ್ ಮಗಂಗೆ. ಹೇ, ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಕು. ನಮ್ಮ ಹುಡುಗ ಯಾಕೆ ನಿಮ್ಮಲ್ ತಕ್ಕತಾನೆ? ಯಾಕೆ ಬರ್ತಾನೆ? ನಿನ್ ಮಗನ ರಂಗ ಸೇರ್ಕೊಂಡು ಇಬ್ರು ಏನ್ ಮಾತಾಡ್ತಿದ್ರು ಗೊತ್ತೇ? 100 ರೂಪಾಯಿ kg ಮಾರಿರೂ ಒಳ್ಳೆ ದುಡ್ಡು ಬರ್ತೈತೆ, ಚೀಲ ತಗೊಂಡು ಕಿತ್ಕೊಂಡು ಹೋಗ್ಬೇಕು, ಬಂದು ಕಾಮ್ದಂಗೆ ಹಂಗೆ ಹಿಂಗೆ ಅಂತಂದು ಮಾತಾಡ್ತಿದ್ರು. ನಾನು ಹೋಗಿ ಅಲ್ಲೇ ಬೈದ್ ಕಳ್ಸಿದೀನಿ. ಒಂದಿಷ್ಟು ಬುದ್ಧಿ ಹೇಳು. ಇನ್ನೊಂದ್ಸಲಿ ಏನು ನಮ್ಮ ಹೊಲ್ದಾಗ ಕಾಲಿಕ್ಕಿದೆ, ಅವ್ನ ಕಾಲು ಮುರಿದ್ ಬಿಡ್ತೀನಿ. ಎಲ್ಲ ಇವನ ಹಂಗಾರೆ ನೀನ್ ಹೇಳ್ತಿರೋದು ನಿಜವೇ? ನಾನು ನಿಜನೇ ಹೇಳ್ತಿರೋದು, ಇನ್ನೇನು ನಾನೇನು ತಮಾಷೆ ಮಾಡಕ್ ಬಂದಿದ್ದೀನಿ? ನಡಿಲ್ಲ ಏನನ ಇವಾಗ ಮಂತಕ್ ಹೋಗ್ತೀನಿ, ಆ ಹುಡುಗನ್ ಕೇಳ್ತೀನಿ. ಏನನ ಕಿತ್ತವನೇ ಅಂತಂದು ಒಪ್ಕೊಂಡ್ರೆ ನಿಜವಾಗ್ಲು ನಾನೇ ಸರಿಯಾಗಿ ಬಾರಿಸ್ತೀನಿ. ಏನನ ಸುಳ್ಳು ಅಂತ ಗೊತ್ತಾರೆ ನಾನೇನು ಸುಮ್ಮನೆ ಬಿಡಲ್ಲ. ನಾನೇನು ಸುಮ್ನೆ ಹೇಳ್ತಿಲ್ಲ. ಬೇಕಾರೆ ಆ ಲಕ್ಷ್ಮಕ್ಕನ ಮಗನ ಕಿರಣನ್ನ, ಆ ಗುಂಡ ಜಿಮ್ಮಮ್ಮಗ ಚಿಂಟನ್ನ ಕೇಳ್ಬೇಕಾರಿ, ಅವರೇ ನೋಡ್ಯಾರ ಕಣ್ಣಾರಿ. ನೀನ್ ಆ ನನ್ ಮಕ್ಳ ಮಾತು ಕೇಳ್ಕೊಂಡು ನಮ್ಮ ಹುಡುಗನ ಮೇಲೆ ರೇಗಾಡ್ತಿದೀಯ. ನಾನು ಅವ್ರ ಮಾತು ಕೇಳ್ಕೊಂಡು ನಿನ್ ಮಕ್ಳ ಮೇಲೆ ಚಾಡಿ ಹೇಳ್ತಿಲ್ಲ, ನಾನು ಕಣ್ಣಾರೆ ನೋಡಿ ಬೈದ್ ಬಂದೇ ಹೇಳ್ತಿರೋದು. ಸರಿ ಆಯ್ತು ಬಿಡು, ನಾನು ಬೈತೀನಿ. ಇನ್ನೊಂದ್ಸಲ ನಿಮ್ ಹೊಲ್ದಕ್ಕೆ ಕಾಲಿತ್ತಂಗ್ ಮಾಡ್ತೀನಿ. ಎಲ್ಲ ಹೋಗ, ಏನೋ ತಮಾಷೆ ಒಂದೆರಡು ಕಿತ್ತೇವ್ರಿ, ಅದಕ್ಕೆ ಯಾಕೆ ಸೆಟ್ ಮಾಡ್ಕೊಂಡಿದ್ದೆ ಹಿಂಗೆ? ಅಲ್ಲ ನಾಗರಾಜನಯ್ಯ, ನೀನ್ ಸರಿ ನಿಮ್ ಹೊಲ್ದಾಗೆ ಮಾವಿನಕಾಯಿ ಕಿತ್ಕೊಂಡು ಹೋಗ್ತಾರಲ್ಲ, ಮಾವಿನಕಾಯಿ ಕಿತ್ಕೊಂಡೋದಾಗ ಎಳ್ನೀರ್ ಕಿತ್ಕೊಂಡೋಗ ನೀನ್ ಹೆಂಗ್ ಬೈಕಂತ ಹೇಳು? ನಿಂಗ್ ಹೊಟ್ಟೆ ಉರಿ ಅಲ್ಲಿದೆ. ಹೊಟ್ಟೆ ಉರಿತೈತಪ್ಪ, ಏನ್ ಮಾಡೋದು? ಇವಾಗ ಆ ರಪ್ಪಯ್ಯ ಹೇಳಿದ್ದಲ್ಲ, ಅವ್ನ್ ನೋಡ್ಕೊಂತ ನೀನ್ ಹೋಗು. ಇದೇ ಲಾಸ್ಟ್ ನಾನು ಹೇಳ್ತಿರೋದು. ಇನ್ನೊಂದ್ಸಲ ಹಿಂಗಾದ್ರೆ ನಾನ್ ಸುಮ್ನೆ ಬಿಡಲ್ಲ. ಏನಲ್ಲ ಮತ್ತೀಗ. ಅವಾಗ ನೀವ್ ಯಾರು ಕೇಳಂಗಿಲ್ಲ. ಮಕ್ಳಂತ ಬೆಳೆಸಿರಾತಿ, ಅವಕ್ಕೆ ಕೆಟ್ಟದಾವ್ದು ಒಳ್ಳೇದಾವ್ದು ಅಂತಂದು ಹೇಳ್ಕೊಡ್ಬೇಕು. ಎಲ್ಲೇ ಹೋಗ ಕಂಡೇವ್ರಿ, ಹೇಳ್ಕೊಡ್ತೀನಿ ನಾನೇನು. ಯಾರು ಹೊಲ್ದಾಗ ಕಲ್ತನ ಮಾಡ್ಕೊಂಬಂದ ಎಂದು ಹೇಳಿಲ್ಲ. ಆ ಹುಡುಗನ ಜೊತೆ ಸೇರ್ಕೊಂಡು ಎಲ್ಲ ಅವ್ನು ಹಂಗೆ ಮಾಡ್ಯಾನೆ. ಇವತ್ತು ಸರಿ ಬುದ್ಧಿ ಕಲಿಸ್ತೀನಿ, ಹೋಗ್ ಸುಮ್ನೆ ಕಲಿಸ್ಬೇಕು ಮತ್ತೆ. ಅಲ್ಲ ನೋಡಲ್ಲ ಅವ್ನು ಹೆಂಗ್ ಮಾತಾಡೋಗ್ತಾನೆ. ರಾಮಣ್ಣ, ನಿನ್ಗೇನು ಗೊತ್ತಾಗಲ್ವಿ? ಅವ್ನು ಹೇಳ್ತಿರೋ ಸರಿನ ಮತ್ತೆ. ಅಲ್ಲಿ ನಿಮ್ ಹುಡುಗ ಯಾಕಿಂತ ಕೆಲಸ ಮಾಡ್ತು? ನೀನ್ ನೋಡಿದ್ರೆ ಒಬ್ರು ಹೊಲ್ದಾಗೆ ಒಂದು ಯಾತು ಕದ್ದಿಲ್ಲ ಇಂಥವರ್ಗುನು. ಅಂತಾನು ಹೊಟ್ಟೆಗೆ ಅಂತಾನು ಹುಟ್ಟೇನಪ್ಪ. ನನ್ ಮಾನ ಮರ್ಯಾದೆ ತೆಗಿಯಕ್ಕೆ ಹುಟ್ಟೇನಿ ಕಳ್ಳನ್ ಮಗ ಹುಡುಗ. ಅವ್ರು ಇವ್ರ ಜೊತೆ ಸೇರ್ಕೊಂಡು ಹಾಳಾಗೋಯ್ದು, ಕೆಟ್ಟ ಮೆಟ್ಟಿರ್ತೈತಿ. ಇವತ್ತು ಹೋಗಿ ಸರಿಯಾಗಿ ಬಾರಿಸ್ತೀನಿ. ಜಾಸ್ತಿ ಒಯ್ಯಕ್ ಹೋಗ್ಬೇಡ. ತಪ್ಪದಾರಿ ತೊಳ್ದಾಗ ಬೈದು ಬುದ್ಧಿ ಹೇಳ್ಬೇಕು. ಇಲ್ಲ ಅಂದ್ರೆ ಅವ್ ಬಿಟ್ಟಂಗೆ ಬೆಳಕಂತಾವಿ. ಈಗ ಮಾತು ಕೇಳಿಲ್ಲ ಅಂದ್ರೆ ಮುಂದ್ ಕೇಳ್ತವೆ. ಸರಿ ನಾಗರಾಜನಯ್ಯ, ನೀನ್ ಹೋಗು, ನಾನ್ ಮಂತಕ್ ಹೋಗ್ತೀನಿ. ಹೇಳತ್ತ, ಈಗಿನ ಹುಡುಗರು ಕೆಲವ್ರು ಇರ್ತವೆ, ಬರೀ ಇಂಥ ಕೆಲಸ ಮಾಡ್ತವೆ. ಏನಲ್ಲ ಪಾಪ, ಹೂನಲ್ಲ ಪಾಪ, ಯಾಕ ಶನಕ್ಕಿಲ್ಲ? ವಾಂತಿ ಬೇದಿ ಒಟ್ಟುಬ್ರ. ಅಯ್ಯೋ ಸಾಕಾಗೇತಪ್ಪ. ವಾಂತಿ ಬೇದಿ. ನಮ್ಮ ಅಜ್ಜಿ ಮೀನಿನ ಸಾರು ಮಾಡಿತ್ತು, ಕರ್ಕೊಂಡೋಗನೆ ಅಂತ ಬಂದಿ. ನೀ ಮಾಡಿದ ಪೇಷಂಟ್ ಆಗಿದ್ದ? ಬೇಡಪ್ಪ ಸ್ವಾಮಿ, ಬೇಡ. ಯಾ ಮೀನು ಬೇಡ, ಯಾ ಮಟನ್ನು ಬೇಡ, ಯಾ ಕೋಳಿನೂ ಬೇಡ. ಅಯ್ಯೋ ಈ ರಂಗಜ್ಜಿ ಅಂತೂ ಹಿಂದಿಂದೆ ನುಗ್ಗೆಕಾಯಿ ಸಾರು ಮಾಡಿ, ನುಗ್ಗೆ ಸೊಪ್ಪಿನ ಸಾರು ಮಾಡಿ ಅವಿ ಅಂತಂದು ಆ ಪರಂಗಿ ಹಣ್ಣು ಬೇರೆ ಕೊಯ್ದು ಕೊಟ್ಟು ಹಲಸಿನ ಹಣ್ಣಂತೂ ತಿಂದು ಈಗ ನೋಡಿರಿ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ಉಬ್ರ, ಬೇದಿ, ಹೊಟ್ಟೆ ನೋವು. ಆಗಲ್ಲಪ್ಪ, ಇಬ್ರಿಗೂ ಹಂಗೆ ಆಗೈತ್ ಕಣೋ. ಅದಕ್ಕೆ ಅವಜ್ಜು ಮನಿಕೊಂಡೈತಿ, ಆಸ್ಪತ್ರೆಗೆ ಹೋಗಿ ಬಂದ್ವಿ. ಈಗ ನಾನು ಕಂಡು ಕತೆ ಆಗ್ತಿದ್ದೀನಪ್ಪ, ಏನ್ ಮಾಡೋಣ? ನಿನಗೆ ಅದೃಷ್ಟ ಇಲ್ಲ ಬಿಡು. ನೀನು
ಅಯ್ಯೋ ಯಾರೋ ಎಳ್ನೀರು ಕಿತ್ಕೊಬಂದು ಕೊಡ್ತಾರೆ ನನಗೆ. ಸಾಕಾಗೈತಪ್ಪ. ನಾನೇ ತತ್ತೀನಿ. ಸರಿ ಇವಾಗ ರೆಸ್ಟ್ ಮಾಡು. ಅಲ್ಲ, ನಾನು ನಮ್ಮ ಅಜ್ಜಿ ಮೀನಿನ ಸಾರು ಮಾಡೈತೆ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇವರಿಬ್ರು ಪೇಷಂಟ್ ಆಗ್ಯಾರಿ. ನಾನೇನ್ ಮಾಡೋಣ? ಏನು